ಈಗ ಸ್ಟಾರ್ಟ್ ಮಾಡ್ತಾ ಇರೋ ಯೂಟ್ಯೂಬ್ ಚಾನಲ್ಗಳಿಗೆ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಒಂದು, ಫ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಗೆ ಫ್ರೀ ಆಗಬೇಕು, ಎಲ್ಲಿ ಸಿಗುತ್ತೆ? ನಾನು ಯೂಟ್ಯೂಬ್ನಲ್ಲಿ ಹೋಗ್ತೀನಿ, ಅಲ್ಲಿ ಸರ್ಚ್ ಮಾಡ್ತೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೋತೀನಿ, ನಾನು ವೀಡಿಯೋದಲ್ಲಿ ಯೂಸ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಏನಾಗುತ್ತೆ ಅಂದರೆ ಕಾಪಿರೈಟ್ ಕ್ಲೇಮ್ ಬಿದ್ದೇ ಬರುತ್ತೆ. ಈಗ ನೋಡಿ, ಆ ಓನರ್ ಹಾಕಿರಲ್ಲ ನಿಮಗೆ ಕಾಪಿರೈಟ್. ಈ ಯೂಟ್ಯೂಬ್ ಆಲ್ಗೋರಿಸಮ್ ಇದೆ, ಅಂದರೆ ಯಾವುದಾದ್ರೂ ವಿಡಿಯೋ ಸೇಮ್ ಟು ಸೇಮ್ ಮಾಡಿದ್ರೆ ಈ 15 ಸೆಕೆಂಡ್ ಏನಾದರೂ ಸೇಮ್ ಟು ಸೇಮ್ ಇತ್ತು ಅಂದರೆ ತನ್ನಷ್ಟಕ್ಕೆ ತಾನೇ ಕಾಪಿರೈಟ್ ಕ್ಲೇಮ್ ಹೋಗೋದು. ನಾನು ಸ್ಟಾರ್ಟ್ ಮಾಡಿದಾಗ ಈ ರೀತಿ ಯಾರು ಹೇಳೋದಕ್ಕೆ ಇರಲಿಲ್ಲ. ನಿಮಗೆ ನಾನಿದ್ದೀನಿ ಹೇಳೋದಕ್ಕೆ, ಲೈಫ್ ಟೈಮ್ವರೆಗೂ ನಿಮಗೆ ಕಾಪಿರೈಟ್ ಅನ್ನೋದೇ ಬರೋದಿಲ್ಲ. ಈ ಕೆಲವೊಂದು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತೀರಾ ಏನಂತ, ಕಾಪಿರೈಟ್ ಫ್ರೀ ಮ್ಯೂಸಿಕ್ ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಇದು ಆಗ ಬಿದ್ದಿರಲ್ಲ, ಕಾಪಿರೈಟು ಆಗ ಬಿದ್ದಿರಲ್ಲ. ಯಾವಾಗಂದರೆ ಅಪ್ಲೋಡ್ ಮಾಡಿದ ತಕ್ಷಣ ಕೆಲವೊಂದು ಸತಿ ಬೀಳಲ್ಲ. ಅದು ಒಂದೊಂದು ಬೀಳುತ್ತೆ 1 ತಿಂಗಳು ಆದಮೇಲೆ, 1 ವರ್ಷ ಆದಮೇಲೆ, 2 ವರ್ಷ ಆದಮೇಲೆ. ಕಾಪಿರೈಟ್ ಕ್ಲೇಮಾಗಿ ಯಾವಾಗ ಬೇಕಾವಾಗ ಹಾಕ್ಬೋದು ಅವರು, ಹೇಳಕ್ಕೆ ಬರಲ್ಲ ನಮಗೆ. ಆ ರೀತಿ ನೀವು ಏನಾದರೂ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಕಾಪಿರೈಟ್ ಕ್ಲೇಮು ಏನೂ ಬೀಳಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಯೂಸ್ ಮಾಡ್ಕೋಬೇಕು. ಮತ್ತು ಬೇರೆದವ್ರ ಕಂಟೆಂಟ್ ತೊಗೊಂಬಂದು ನಂದೇ ಅಪ್ಲೋಡ್ ಮಾಡಿದ್ರೆ ವಿಡಿಯೋನ ಯಾರೂ ಬಿಡೋದಿಲ್ಲ, ಹಾಕಿ ಬಿಡ್ತಾರೆ ಕಾಪಿರೈಟ್ ಕ್ಲೇಮ್ನ. ಒಂದು ಈ ರೀತಿ ಯಾವುದೋ ಒಂದು ಮೊಬೈಲ್ ತೊಗೊಳ್ಳಿ, ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮ್ಮ ಚಾನಲ್ಗೆ ಬನ್ನಿ. ನಿಮ್ಮ ಚಾನಲ್ ಟೈಪ್ ಕೊಡ್ಮೇಲೆ ನಿಮ್ಮ ಚಾನಲ್ ಮಾಡಿ ಯು ಅಂತ ಇರುತ್ತಲ್ಲ, ಲಾಸ್ಟಿಗೆ ಯೂನಿಲ್ ಇರುತ್ತಲ್ಲ, ಯು ಅಂತ ಅಲ್ಲಿ ಮಾಡಿ. ಇಲ್ಲಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಇದೆ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಅದ್ರ ಮೇಲೆ ಬನ್ನಿ. ಇಲ್ಲಿ ಇರುತ್ತೆ ಸರ್ಚ್ ಹೆಲ್ಪ್ ಅಂತ ಇದೆ, ಸರ್ಚ್ ಹೆಲ್ಪ್ ಮೇಲೆ ಬನ್ನಿ. ನೆಕ್ಸ್ಟ್ ಇಲ್ಲಿ ಏನಿದೆ ಸರ್ಚ್ ಮಾಡಬೇಕು ಅಂತ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ ಸರ್ಚ್ ಮಾಡಿದ್ದೇವೆ. ಸರ್ಚ್ ಮಾಡಿದ್ದೀವಿ, ಯೂಟ್ಯೂಬ್ ಆಡಿಯೋ ಲೈಬ್ರರಿ ಅಂತ ಸರ್ಚ್ ಮಾಡಿ. ಫಸ್ಟ್ ಆಪ್ಷನ್ ಏನಿದೆ, ಯೂಸ್ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಆಡಿಯೋ ಲೈಬ್ರರಿ ಅದರ ಮೇಲೆ ಬರುತ್ತೆ. ಬಂದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಎರಡು ರೀತಿಯ ಒಂದು ವಿಡಿಯೋ ಆಪ್ಷನ್ ಅಂತ ಬರುತ್ತೆ. ಒಂದನೇದು ಯೂಟ್ಯೂಬ್ ವಿಡಿಯೋ ಬರುತ್ತೆ, ಎರಡನೇದು ಯೂಟ್ಯೂಬ್ ಫ್ರಮ್ ಆಡಿಯೋ ಲೈಬ್ರರಿ ಅದರ ಮೇಲೆ ಬರುತ್ತೆ. ಇನ್ನು ಕ್ರೋಮಿಂದ ಓಪನ್ ಮಾಡ್ಕೊಳ್ಳಿ, ಪಾಸ್ವರ್ಡ್. ಮತ್ತು ನಿಮಗೆ ಇದು ಆ್ಯಪು ಓಪನ್ ಈ ಹಾಡು ಬೇಕಾಗಿದ್ದು ಅಂದರೆ ನಿಮಗೆ YT ಸ್ಟುಡಿಯೋ ಮಸ್ಟ್ ಟೈಮ್ಸ್ ಡೌನ್ಲೋಡ್ ಮಾಡ್ಕೊಂಡಿರುತ್ತೆ. YT ಸ್ಟುಡಿಯೋ ಅಂತ ಇನ್ನೊಂದು ಆ್ಯಪ್ ಇದೆ, ಯೂಟ್ಯೂಬಲ್ಲ, YT ಸ್ಟುಡಿಯೋ ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಅಂದರೆ ಮಾತ್ರ ಈ ವಿಡಿಯೋಸ್ ಡೌನ್ಲೋಡ್ ಆಗುತ್ತೆ. ಓಕೆ, ಈಗ ಓಪನ್ ಆಯಿತು ಆಡಿಯೋ ಲೈಬ್ರರಿ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಡುಗಳಿರುತ್ತೆ ನಿಮಗೆ. ಆಲ್ರೆಡಿ ಫಸ್ಟೇ ಇರುತ್ತೆ, ಈ ರೀತಿಯಾಗಿರುತ್ತೆ. ಬೇರೆ ಬೇಕಾದರೆ ಈ ರೀತಿಯೆಲ್ಲ ಇಲ್ಲಿ ಇರುತ್ತೆ. ನಿಮಗೆ ಮತ್ತೆ ಏನಾದರೂ ಬೇಕಾದರೆ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಒತ್ತಿ ನೀವು ಯೂಟ್ಯೂಬ್ನಲ್ಲೆಲ್ಲ ಸರ್ಚ್ ಮಾಡ್ತಾರೆ ಗೊತ್ತಾ, ಫೀಲಿಂಗ್ ಸಾಂಗ್ಸ್ ಅಂದ ತಕ್ಷಣ ಇಲ್ಲೆಲ್ಲ ಫೀಲಿಂಗ್ ಸಾಂಗ್ಸ್ ಅಂತ ಬರಲ್ಲ. ಆ ರೀತಿ ಎಲ್ಲ ಟೈಪ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಸರ್ಚ್ ಮಾಡಬೇಕಂದ್ರೆ ಆ ಹಾಡಿನ ಹೆಸರು ನಿಮಗೆ ಪಕ್ಕ ಗೊತ್ತಿರಬೇಕು, ಅಂದರೆ ಮಾತ್ರ ಇಲ್ಲಿ ಸಿಗುತ್ತೆ. ನಿಮಗೆ ಬೇಕಿದ್ರೆ ಇಲ್ಲಿ ಕೊಟ್ಟಿರೋ ಹೆಸರನ್ನ ಟೈಪ್ ಮಾಡಿ. ಸೌಂಡ್ ಎಫೆಕ್ಟ್ಸ್ ಬೇಕಾದರೂ ನಿಮಗೆ ಇರುತ್ತೆ, ಇಲ್ಲಿ ಬಾಜು ನೋಡೋದು. ಮತ್ತು ಇಲ್ಲಿ 2 ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ. ಇದನ್ನೇನಾದರೂ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಸೊ ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಹೆಸರು ಗೊತ್ತಿದ್ರೆ ಎಲ್ಲಿ ಬಿಡಬೇಕಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಸರ್ಚ್ ಆರ್ ಫಿಲ್ಟರ್ ಲೈಬ್ರರಿ ಅಂತ ಇದೆ ನೋಡಿ, ಅಲ್ಲಿ ಟ್ಯಾಪ್ ಮಾಡಬೇಕು. ಇಲ್ಲಿ ನಿಮ್ಮ ಇಷ್ಟವಾದಂಥ ಯಾವುದಾದ್ರು ಸಾಂಗ್ನ ಹೆಸರು ಬರೀಬೇಕು, ಹೆಸರನ್ನ ಬರ್ಕೊಳ್ಳಿ, ಆಯಿತು, ಫಿನಿಶ್. ಇಲ್ಲಿ ಹಾಡು ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡ್ಕೊಳ್ಳಿ. ಲೈಫ್ ಟೈಮ್ವರೆಗೂ ನಿಮಗೆ ಕಾಪಿರೈಟ್ ಅಂತೂ ಬೀಳೋದಿಲ್ಲ. ಯಾರಾದರೂ ಇದನ್ನ ವಿಡಿಯೋಸ್ ಶೇರ್ ಮಾಡಿದ್ರೆ ಇಲ್ಲ ನಾವು ಬೆಳೆಯೋದು ಕಮ್ಮಿ ಆಗುತ್ತೆ, ನಮಗೆ ಇನ್ನೊಬ್ಬ ಕಾಂಪಿಟೇಟರ್ ಹುಡ್ಕೊಂಡ್ಬಿಡ್ತಾನೆ. ಆಲ್ರೆಡಿ ಫೀಲ್ಡಲ್ಲಿ ಇಷ್ಟು ಕಾಂಪಿಟೇಷನ್ ಇದೆ ಅಂದರೆ ಅದನ್ನು ಯಾರು ತಡೆಯೋದಕ್ಕಾಗೋದಿಲ್ಲ, ಅಷ್ಟೊಂದು ಕಾಂಪಿಟೇಷನ್ ಇದೆ. ನಿಮ್ಮ ಮೇಲೆ ಇದೆಯಾ, ಅವನ ಮೇಲೆ ಒಬ್ಬ ಇದ್ದಾನೆ, ಇದ್ದಾನೆ ಹಂಗೆ ಇದ್ದಾನೆ. ಆದರೆ ಇಲ್ಲಿ ಏನಿದೆ ಅಂದರೆ ಯಾರಿಗೂ ಬರ ಇಲ್ಲ.
ಯಾರಿಗೂ ದುಡ್ಡಿಲ್ಲ ಅಂತ ಅನ್ನೋಂಗಿಲ್ಲ, ಎಲ್ರಿಗೂ ದುಡ್ಡು ಬಂದೇ ಬರುತ್ತೆ. ಹಾಂ, ಆದ್ದರಿಂದ ಹೇಳ್ತಾ ಇದ್ದೀನಿ ಕೇಳಿ. ಈ ವಿಡಿಯೋನ ಆದಷ್ಟು ಒಬ್ಬರಿಗೆ ಶೇರ್ ಮಾಡಿ, ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಹೇಗೆ ನಿಮಗೆ ಹೆಲ್ಪ್ ಮಾಡೋದಿಲ್ಲ, ಈ ರೀತಿಯಾಗಿ ನೀವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.